ಬೇರೆಯವರ ಸ್ಯಾಲರಿಯನ್ನ ಕೇಳಿ ಸ್ಯಾಟಿಸ್ಫೈ ಆಗುವಂತಹ ಹಲವಾರು ಜನರಿಗೆ ಈ ವಿಡಿಯೋವನ್ನ ಅರ್ಪಣೆ ಮಾಡುತ್ತಾ ಇವತ್ತು ಫೇಮಸ್ ಸೆಲೆಬ್ರಿಟಿಯವರ ಒಂದು ಶೋವಿನ ಸ್ಯಾಲರಿ ಎಷ್ಟಿದೆ ಅನ್ನೋದನ್ನ ತಿಳಿಯೋಣ ಬನ್ನಿ. ದುಡ್ಡು ಹೇಳಿ ಕೇಳಿ ಯಾರಿಗೆ ಬೇಡ ಹೇಳಿ, ಅದರಲ್ಲಿಯೂ ಈ ಎವರೇಜ್ ಸ್ಯಾಲರಿ ಪಡೆಯುವ ಪ್ರತಿಯೊಬ್ಬರಿಗೂ ಕೆಲವರ ಸ್ಯಾಲರಿ ನೋಡಿನೇ ಆನಂದವನ್ನ ಪಡೆಯುತ್ತಾರೆ. ಅಂತಹವರ ಸಾಲಿನಲ್ಲಿ ನಾನು ನೀವುಗಳು ಕೂಡ ಇರಬಹುದು. ಆದ್ರೆ ವಿಚಾರ ಇದಲ್ಲ. ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ರು ವರ್ಷ ಪೂರ್ತಿ ಇಂತಹ ಒಂದು ಪ್ಯಾಕೇಜ್ ಅನ್ನ ಸಾಮಾನ್ಯವಾಗಿ ಯಾರು ಕೂಡ ಪಡೆಯೋದಿಲ್ಲ. ಆದ್ರೆ ಫೇಸ್ ವ್ಯಾಲ್ಯೂ ಇದ್ರೆ ಒಂದು ಶೋವನ್ನ ಹೋಸ್ಟ್ ಮಾಡಿಕೊಟ್ರೆ ಲಕ್ಷಗಟ್ಟಲೆ ಸುರಿಯುತ್ತಾರೆ ಅನ್ನುವಂತಹ ವಿಚಾರಕ್ಕೆ ಆಶ್ಚರ್ಯ ಪಡಬೇಕೆಂದಿಲ್ಲ. ಇವತ್ತು ಇಷ್ಟೆಲ್ಲ ಪೇಟಿಕೆ ಹಾಕೋದಿಕ್ಕೆ ಕಾರಣ ಕಿಚ್ಚ ಸುದೀಪ್ ರವರು ಬಿಗ್ ಬಾಸ್ ಹೋಸ್ಟಿಂಗಿಗೆ ತೆಗೆದುಕೊಳ್ಳುವ ಸ್ಯಾಲರಿ ಬಗ್ಗೆ ಬಹಳಷ್ಟು ಜನ ತಿಳಿದಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದರ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ತಿಳ್ಕೊಂಡು ಬರೋಣ ಬನ್ನಿ. ಬಿಗ್ ಬಾಸ್ ನ ಸೀಸನ್ 11 ವರೆಗೂ ಕೂಡ ಡಿಸ್ಕ್ಲೋಸ್ ಮಾಡದೆ ಇರುವಂತಹ ಕೆಲವು ವಿಚಾರಗಳು ಅಂದ್ರೆ ಆಕ್ಚುಯಲ್ ರಿಯಲ್ ಬಿಗ್ ಬಾಸ್ ಯಾರು ಮತ್ತು ಸುದೀಪ್ ರವರಿಗೆ ಸಿಗುವ ಸ್ಯಾಲರಿ ಎಷ್ಟು ಅಂತ. ಸಾಮಾನ್ಯವಾಗಿ ಒಬ್ಬ ನಾರ್ಮಲ್ ಹೋಸ್ಟಿಂಗ್ ಮಾಡುವ ವ್ಯಕ್ತಿಗೆ 50,000ದಷ್ಟು ಸ್ಯಾಲರಿ ಸಿಕ್ಕರೆ ಅದೇ ಒಂದು ದೊಡ್ಡ ವಿಚಾರ. ಬಟ್ ಕಿಚ್ಚ ಸುದೀಪ್ ಸ್ಯಾಲರಿ ಕೇಳಿದ್ರೆ ಬಹುತೇಕರು ಅಚ್ಚರಿಗೆ ಒಳಪಡುವುದರಲ್ಲಿ ಅನುಮಾನವೇ ಇಲ್ಲ. ಸೊ ಏನಿದು ಕತೆ? ಕಿಚ್ಚ ಸುದೀಪ್ ಕೋಟಿಗಟ್ಟಲೆ ಹಣವನ್ನ ಪಡೆಯುತ್ತಾರಾ ಬಿಗ್ ಬಾಸ್ ನಿಂದ ಎನ್ನುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ ಬನ್ನಿ. ಕೆಲವೊಂದು ಆರ್ಟಿಕಲ್ 2018 ನಲ್ಲಿ ಬಿಡುಗಡೆಯಾಗಿತ್ತು. ಈ ಆರ್ಟಿಕಲ್ಗಳು ಹೀಗೆ ಹೇಳುತ್ತವೆ: ಕಿಚ್ಚ ಸುದೀಪ್ ರವರು ಒಂದು ಸೀಸನ್ ನಲ್ಲಿ ಶನಿವಾರ ಮತ್ತು ಭಾನುವಾರದ ಒಂದು ಹೋಸ್ಟಿಂಗ್ಗೆ ಸರಿಸುಮಾರು 8 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಅಂತ. ಇದರ ಅರ್ಥ ವರ್ಷಕ್ಕೆ 80 ಲಕ್ಷದಷ್ಟು ಎಂದು ಬರೆಯುತ್ತಾರೆ. ಮುಂದೆ ಕಿಚ್ಚ ಸುದೀಪ್ ರವರ ಬಗ್ಗೆ 3 ವರ್ಷಗಳ ಬಳಿಕ 2 ಲಕ್ಷ ರೂಪಾಯಿಯನ್ನ ಸೇರಿಸಿ 10 ಲಕ್ಷ ಸಂಭಾವನೆ ಪಡೆಯುತ್ತಾರೆ ಎನ್ನುವಂತಹ ಆರ್ಟಿಕಲ್ ಒಂದನ್ನ ಬರೆಯುತ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಕಿಚ್ಚ ಸುದೀಪ್ ರವರು 12 ಲಕ್ಷ ರೂಪಾಯಿ ಸಂಭಾವನೆಯನ್ನ ಶನಿವಾರ ಮತ್ತು ಸಂಡೇ ಕಾರ್ಯಕ್ರಮಕ್ಕೆ ಪಡೆದುಕೊಳ್ಳುತ್ತಾರೆ ಎಂಬ ಅಂಶಗಳನ್ನ ಕಾಣಬಹುದು. ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ 1 crore ಅನ್ನ ಒಂದು ಸೀಸನ್ ನಲ್ಲಿ ಪಡೆಯುತ್ತಾರೆ. ಆದ್ರೆ ನೀವುಗಳು ಇಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಚಾರ ಏನು ಅಂದ್ರೆ ಇದು ಎಕ್ಸಾಕ್ಟ್ ಆಗಿ ಹೇಳಿರುವಂತಹ ಪ್ಯಾಕೇಜ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಅಂದಾಜಿನ ಲೆಕ್ಕ ಅಷ್ಟೇ. ಹಾಗೇನೆ ಒಂದು ಬಾರಿ ಮಾಧ್ಯಮದವರು ಕಿಚ್ಚನ ಬಳಿ ಇದರ ಬಗ್ಗೆ ಪ್ರಶ್ನೆಯನ್ನ ಕೂಡ ಎತ್ತಿದ್ರು. ಅದಕ್ಕೆ ನಯವಾಗಿ ಆನ್ಸರ್ ಕೊಟ್ಟ ಕಿಚ್ಚ, ನೋಡಮ್ಮ, ನನ್ನ ಯೋಗ್ಯತೆ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ನನ್ನ ಸ್ಯಾಲ್ರಿ ಕೂಡ ಇರುತ್ತೆ. ಇದನ್ನ ನಾನು ಇಲ್ಲಿ ಅಂತ ಅಲ್ಲ, ಬೇರೆ ಎಲ್ಲಿಯೂ ಕೂಡ ಡಿಸ್ಕ್ಲೋಸ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಎನ್ನುತ್ತಾರೆ. ಸೊ ವಾಟ್ ಎವರ್ ಇಟ್ ಈಸ್, ಯೋಗ್ಯತೆ ಮೇಲೆನೆ ಸ್ಯಾಲ್ರಿ ಕೊಡ್ತಾರೆ ಅನ್ನೋದಂತೂ ಸತ್ಯ ಬಿಡಿ. ಮುಂದೆ ಇದರ ಬಗ್ಗೆನೂ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಎತ್ತಿತ್ತು. ಆದ್ರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತಹ ವಿಚಾರ ಏನು ಅಂದ್ರೆ, ಡೇ ಅಂಡ್ ನೈಟ್ ದುಡಿದರೂ ವರ್ಷ ಪೂರ್ತಿ ಪಡೆಯಲು ಸಾಧ್ಯವಿಲ್ಲದಂತಹ ಸಂಭಾವನೆಯನ್ನ ಪಡೆಯುವ ಸಾಮರ್ಥ್ಯ ಕೇವಲ ಕಿಚ್ಚ ಸುದೀಪ್ಗೆ ಮಾತ್ರ ಇರೋದಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಾಧ್ಯ. ಆದ್ರೆ ಅವರ ರೀತಿಯಲ್ಲೇ ಶ್ರಮ ಪಟ್ಟು ಕೆಲಸ ಮಾಡಿ ಸಾಧನೆ ಮಾಡುವಂತಹ ಮನಸ್ಸಿರಬೇಕಷ್ಟೇ. ಇನ್ನ ಇವರು ಧರಿಸುವಂತಹ ಡ್ರೆಸ್ ನಿಂದ ಹಿಡಿದು ಎಲ್ಲವೂ ಕೂಡ ನುರಿತ ವ್ಯಕ್ತಿಗಳಿಂದಲೇ ಮಾಡಲಾಗುತ್ತದೆ. ವಿಡಿಯೋದ ಕೊನೆಯದಲ್ಲಿ ಒಂದು ವಿಚಾರ, ವಿಡಿಯೋ ಎಂಡ್ ತನಕ ನೋಡಿದೀರಾ ಅಂತ ಅಂದ್ರೆ ಡೆಫಿನೆಟ್ ಆಗಿ ವಿಡಿಯೋ ಇಷ್ಟ ಆಗಿಯೇ ಇರುತ್ತದೆ. ಸೊ ಟೈಮ್ ವೇಸ್ಟ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ. ಹಾಗೇನೆ ನಿಮ್ಮ ಸ್ಯಾಲರಿ ಕೂಡ ಇದೇ ರೀತಿ ಇದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಹಾಗೇನೆ ನಿಮ್ಮ ಊರಿನ ವರದಿ ಮಾಡಬೇಕಿದ್ರೆ ದಯವಿಟ್ಟು ನಮ್ಮ ಇಮೇಲ್ ಮತ್ತು ಸೋಷಿಯಲ್ ಮೀಡಿಯಾ ಲಿಂಕ್ ಇದೆ, ದಯವಿಟ್ಟು ಕನೆಕ್ಟ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು. ಲೈಕ್, share, comment, subscribe. May I go now?